ನಮಸ್ತೆ ಕರ್ನಾಟಕ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಹೊಸದಾಗಿ ಯಾರಾದ್ರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇದೇ ರೀತಿ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ನಾನು ಇವತ್ತು ಸ್ಪೆಷಲ್ ಆಗಿ ಎಗ್ ತವಾ ಕರಿ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಬಂದು ಸ್ಪೆಷಲ್ ಎಗ್ ತವಾ ಕರಿ ಅಂತ ಹೇಳಿದ್ನಲ್ವಾ. ನಾನೀಗ ಇದನ್ನ ಒಂದು ಪ್ಯಾನ್, ಅಂದ್ರೆ ಈ ತರ ತವಾ ಪ್ಯಾನ್ ಇರುತ್ತಲ್ವಾ, ಅದ್ರಲ್ಲಿ ಮಾಡ್ಕೊಂತಿದ್ದೀನಿ. ನೀವು ಬಾಣ್ಲಿಯಲ್ಲಾದ್ರೂ ಮಾಡ್ಕೊಬಹುದು, ಯಾವ್ದ್ರಲ್ಲಾದ್ರೂ ಮಾಡ್ಬೋದು. ನನಗೆ ಇದ್ರಲ್ಲೇ ಚೆನ್ನಾಗ್ ಬರುತ್ತೆ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು. ನೋಡಿ, ಈಗ ಮೊದ್ಲೇದಾಗಿ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಅರಿಶಿನ, ಸ್ವಲ್ಪ ಉಪ್ಪು, ಖಾರದ ಪುಡಿ, ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಚಟ್ನಿ ಟೈಪ್ ಇದನ್ನ ಕುಟ್ಕೊಬೇಕು. ಈ ತರ ಮಿಕ್ಸಿಯಲ್ಲಿ ಹಾಕ್ಬಿಟ್ರೆ ಆದಷ್ಟು ಈ ತರ ಕುಟ್ಕೊಳಕ್ಕೆ ಟ್ರೈ ಮಾಡಿ. ಮಿಕ್ಸಿಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಈ ತರ ಕುಟ್ಟಿದ್ರೇನೆ ಅದು ಟೇಸ್ಟ್ ಚೆನ್ನಾಗಿ ಬರೋದು. ಈ ರೀತಿ ಒಂದ್ 2-3 ಡ್ರಾಪ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನೀಟಾಗಿ ಚಟ್ನಿ ತರ ಕುಟ್ಕೊಬೇಕು. ಇದನ್ನ ಈಗ ಸೈಡಿಗೆ ಇರ್ಲಿ. ಈಗ ಎಣ್ಣೆ ಹಾಕ್ಬಿಟ್ಟು ಯಾವ ರೀತಿ ತವಾ ಫ್ರೈ ಮಾಡ್ಕೊಬೇಕಂತ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಆಯ್ತಾ, ಫಸ್ಟ್ ಈರುಳ್ಳಿ, ಈಗ ಈಗ ನಾವು ಫಸ್ಟಿಗೆ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಅದ್ ಹಾಕಿದ್ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಆಗ್ಬೇಕು, ಗೋಲ್ಡನ್ ಕಲರ್. ಅದಾದ್ಮೇಲೆ ನೆಕ್ಸ್ಟ್ ಈಗ ಟೊಮೊಟೊ ಹಾಕ್ತಾ ಇದೀನಿ. ಟೊಮೊಟೊನು ಈಗ ಸ್ವಲ್ಪ, ಅಂದ್ರೆ ಜಾಸ್ತಿ ಬೇಡ, ಒಂದ್ 50% ಬೆಂದಿದ್ರೆ ಸಾಕು ಇದೆಲ್ಲನ. ಅದಾದ್ಮೇಲೆ ಈಗ ನೀಟಾಗಿ ಒಂದ್ ಸ್ವಲ್ಪ ಉಪ್ಪು ಹಾಕಿ ಸ್ಪ್ರೆಡ್ ಮಾಡ್ಬೇಕು. ಈ ರೀತಿ ನೀಟಾಗೆ 1 ನಿಮಿಷ ಅಥವಾ 1.5 ನಿಮಿಷ 2 ನಿಮಿಷದೊಳಗೆ ಈ ರೀತಿ ಲೋ ಫ್ಲೇಮ್ ಅಲ್ಲೇ ಇದನ್ನ ನಿಧಾನಕ್ಕೆ ಬೇಯಿಸ್ಕೊಬೇಕು. ಅದಾದ್ಮೇಲೆ ಈಗ ನೋಡಿ, ನಾನು ಉಪ್ಪು ಹಾಕ್ತಾ ಇದ್ದೀನಿ. ಅವಾಗ್ಲೂ ಹೇಳಿದ್ನಲ್ವಾ ಸ್ವಲ್ಪ ಉಪ್ಪುನು ಹಾಕ್ಬೇಕಂತ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಉಪ್ಪೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಈ ರೀತಿ ಟೊಮೊಟೊ ಒಂದ್ ಸ್ವಲ್ಪ 50% ಬೇಯವರೆಗೂ ಬಿಡೋಣ. ಅದಾದ್ಮೇಲೆ ಈಗ ಮೊಟ್ಟೆ ಒಡೆದು ಹಾಕೋಣ. ಈಗ ಅಷ್ಟೊಳಗೆ ಇದನ್ನ ನೀಟಾಗಿ ಚಿಕ್ಕದಾಗಿ ಚಚ್ಕೊಬೇಕು. ಈಗ ಇದನ್ನ ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಆದ್ಮೇಲೆ ನೋಡಿ, ಈ ರೀತಿ ಸಾಕಿಷ್ಟೇ. ಈ ರೀತಿ ಬ್ರೌನ್ ಕಲರ್ ಆಗಬೇಕು. ಆಲ್ಮೋಸ್ಟ್ ಎಲ್ಲ ಎಷ್ಟು ಒಂದು 50% ಬೆಂದಿದೆ ಇದು ತರಕಾರಿ. ಆಮೇಲೆ ಈಗ ನೋಡಿ, ಎಲ್ಲ ನೀಟಾಗಿ ಈ ರೀತಿ ಫುಲ್ ಎಲ್ಲ ಈ ಪ್ಯಾನ್ ತುಂಬ ಸ್ಪ್ರೆಡ್ ಮಾಡಬೇಕು. ಈ ರೀತಿ ಸ್ಪ್ರೆಡ್ ಮಾಡಿದ್ಮೇಲೆ ಈಗ ಸ್ಟವ್ನ ನೋಡಿ ಇಷ್ಟೇ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಇಟ್ಕೊಂಡು ಈಗ ಮೊಟ್ಟೆ ಹೊಡೆದು ಹಾಕೋಣ. ಈಗ ನಾನಿಬ್ರಿಗೆ ಅಲ್ವಾ 3 ಮೊಟ್ಟೆ ಹೊಡೆದಾಕ್ತಿದ್ದೀನಿ. ನೀವು ಇನ್ನ ಜಾಸ್ತಿ ಜನ ಇದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮೊಟ್ಟೆ ಹೊಡೆದು ಹಾಕೊಬಹುದು. ಈ ರೀತಿ ನಾನು 3 ಮೊಟ್ಟೆ ಎಲ್ಲ ಹೊಡೆದಾಕಿದ್ಮೇಲೆ ಈಗ ನಾನು ಹೇಳ್ದಂಗೆ ಲೋ ಫ್ಲೇಮ್ ಅಲ್ಲೇ ಇರಬೇಕು. ಇದು ಜಾಸ್ತಿ ಉರಿ ಇಟ್ಕೊಂಡ್ಲೇಬಾರ್ದು. ಕೆಳಗೆಲ್ಲ ಒಂಥರ ಸೀದ್ಬಿಟ್ಟು ಕರ್ಗಾಗೋದು ಆ ತರ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಇದನ್ನ ಬೇಯಿಸ್ಕೊಬೇಕು. ಅದಕ್ಕೆ ಹೇಳ್ತಾ ಇರೋದು ಇಷ್ಟು ಸರಿ. ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಅಂದ್ರೆ ಸ್ವಲ್ಪ ಇಷ್ಟೇ, ಜಾಸ್ತಿ ಹಾಕ್ಬಾರ್ದು. ಈ ರೀತಿ ಚಿಲ್ಲಿ ಫ್ಲೇಕ್ಸು, ಮತ್ತೆ ಇದ್ರ ಮೇಲಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು. ಆಯಿತಾ, ಇಷ್ಟ ಆಯಿತಾ. ಈಗ ನಾವು ಇದನ್ನು ಮುಚ್ಚಿಡೋಣ. ಏನು ಇದು ಮಾಡಬಾರ್ದು, ಇಷ್ಟೇ ಸಾಕು. ಇನ್ನು ಹಿಂಗೆ ಮುಚ್ಚಿಡೋಣ. ಅಂದರೆ ಇದು ಮಾತ್ರ ಸ್ಟವ್ ಲೋ ಫ್ಲೇಮಲ್ಲಿ ಇರಬೇಕು.
ಒಂದು ನಿಮಿಷ ಇದಕ್ಕೆ ನೋಡಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೊಳಗೆ ಎಲ್ಲೋ ಕಲರ್ ಆದ್ರೂನು ಏನು ಬಿಟ್ಕೊಂಡಿಲ್ಲ, ಅಷ್ಟು ನೀಟಾಗಿ ಕುಕ್ ಆಗಿದೆ. ನೋಡಿ ಈಗ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಗಾರ್ಲಿಶಿಗೆ ಅಂತ ಹಾಕ್ತಾ ಇದ್ದೀನಿ. ಸಾಕಿಷ್ಟೇ, ಇದು ಆಲ್ರೆಡಿ ಆಗಿದೆ. 2 ರಿಂದ 3 ನಿಮಿಷದ ಒಳಗೇನೆ ಇದು ರೆಡಿ ಆಗುತ್ತೆ. ಕ್ವಿಕ್ ಆಗಿ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು, ಯಾವಾಗ್ಲಾದ್ರೂ ಒಂದೇ ರೀತಿ ಮೊಟ್ಟೆ ತಿಂದು ನಿಮ್ಗೆ ಒಂದೇ ರೀತಿ ತಿಂದಿದೀವಿ ಅಂದಾಗ ಇದು ರೈಸಿಗಾಗಿರ್ಬೋದು, ಮುದ್ದೆಗೆ, ಸೈಡಿಗೆ, ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ. ಒಂದ್ಸರಿನಾದ್ರೂ ನೀವು ಟ್ರೈ ಮಾಡಿ ನೋಡಿ. ನೋಡಿ ಈ ತರ ಒಂದ್ ಸ್ವಲ್ಪ ಹೊತ್ತು ಒಂದು ಸೊಪ್ಪೆಲ್ಲ ಹಾಕಿದ್ಮೇಲೆ ಒಂದ್ 2 ನಿಮಿಷ, 2 ನಿಮಿಷನೂ ಬೇಡ, 1 ನಿಮಿಷ, ಒಂದ್ 10 ಸೆಕೆಂಡ್ 20 ಸೆಕೆಂಡ್ಸ್ ಬಿಟ್ರು ಸಾಕು. ಅದಾದ್ಮೇಲೆ ನಾನು ಚಪಾತಿ, ಮೆಂತ್ಯ ಚಪಾತಿ ಮಾಡೋಣ ಅಂತ ಮೆಂತ್ಯ ಚಪಾತಿಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಮೆಂತ್ಯ ಚಪಾತಿನೂ ಮಾಡ್ಬಿಟ್ಟು ಊಟಕ್ಕೆ ನಮ್ಮ ಮನೆಯವ್ರಿಗೆ ಸರ್ವ್ ಮಾಡಿ ಕೊಡ್ತೀನಿ. ಅವರೇ ಟೇಸ್ಟ್ ನೋಡಿ ಹೇಳ್ತಾರೆ ಹೇಗಿದೆ ಅಂತ. ಈಗ ಈ ಕರಿ ಎಲ್ಲ ಆಗಿದೆ. ಈಗ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಅಲ್ಲಿ ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡ್ಬೇಕಾರೆ ಅಂದ್ಕೊಂಡೆ ಸ್ವಲ್ಪ ಲೋ ಫ್ಲೇಮಲ್ಲೇ ಕುಕ್ ಮಾಡಿ ಅಂತ ಭಾಳ ಸರಿ ಹೇಳಿದ್ದೀನಿ. ಹಾಗಾಗಿ ಇನ್ನೊಂದು ಸರಿ ನಿಮಗೂ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬ್ರೆಡ್ಡಿಗಂತೂ ಸೂಪರ್, ಇದು ಕಾಂಬಿನೇಷನು ಚಪಾತಿಗಿನ್ನ ಬ್ರೆಡ್ಡಿಗಂತೂ ಸೂಪರಾಗಿರುತ್ತೆ. ಈಗ ಚಪಾತಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಅದು ನಾನು ಮೊದಲಿಗೆ ಕೆಂಪು ಚಟ್ನಿ ಕುಟ್ಟಿಟ್ಕೊಂಡಿದ್ನಲ್ವ, ಅದನ್ನು ಈಗ ನೀಟಾಗಿ ಸ್ವಲ್ಪನೇ ಮಧ್ಯಕ್ಕೆ ಸ್ಪ್ರೆಡ್ ಮಾಡಬೇಕು. ಎಲ್ಲನೂ ಅದರೊಳಗೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಈ ರೀತಿ ಸ್ಪೂನಲ್ಲಿ ತೊಗೊಂಬಿಟ್ಟು ಸ್ವಲ್ಪನೇ ಅಲ್ಲಿ ಸ್ವಲ್ಪ ಚಟ್ನಿ ಟೈಪು, ಅದು ಏನು ನಾವು ಮೊಟ್ಟೆದು ಹಾಕಿದ್ವಲ್ವ, ಆ ಮೊಟ್ಟೆದಕ್ಕೆ ಸ್ವಲ್ಪ ಅಲ್ಲಲ್ಲಿ ಹಾಕಬೇಕು. ಇದೇನೇ ಟೇಸ್ಟ್ ಕೊಡೋದಂದರೆ ಈ ಚಟ್ನಿನೇ, ಕೆಂಪು ಖಾರ ನೆಕ್ಸ್ಟ್ ಲೆವೆಲಲ್ಲಿ ಟೇಸ್ಟ್ ಕೊಡುತ್ತೆ. ಒಂದು ಸರಿನಾದರೂ ಟ್ರೈ ಮಾಡಿ. ಯಾಕೆ ಇಷ್ಟು ಸರಿ ಹೇಳ್ತಾ ಇದ್ದೀನಿ ಅಂದರೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಸ್ವಲ್ಪನೇ ಸ್ಪ್ರೆಡ್ ಮಾಡ್ಕೊತ ಬರಬೇಕು. ನೀರು ಹಾಕೊಂಡು ಮಾತ್ರ ಏನು ಈ ಚಟ್ನಿನ ಕುಟ್ಕೊಳಕ್ಕೆ ಹೋಗ್ಬೇಡ್ರಿ. ಆದಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಕುಟ್ರಿ. ನೋಡಿರಿ ಈ ರೀತಿ ಬರುತ್ತೆ ಚಟ್ನಿ ಟೈಪು. ನೀರು ಹಾಕೊಂಬಿಟ್ರೆ ಏನಾಗುತ್ತೆ ಗೊತ್ತಾ, ಸ್ವಲ್ಪ ತೆಳ್ಳಗೆ ಬಂದುಬಿಡುತ್ತೆ. ಅದು ಚೆನ್ನಾಗಿರಲ್ಲ ತೆಳ್ಳಗಿದ್ರೆ. ಅದಕ್ಕೆ ಹೇಳಿದ್ದು ನಾನು ಮೊದಲಿಗೆ ಮಿಕ್ಸಿಗೆ ಹಾಕೊಂಬಾರ್ದು, ಇದನ್ನು ಈ ರೀತಿ ಕುಟ್ಟಬೇಕು ಅಂತ. ನೋಡಿ ಈ ರೀತಿ ಎಲ್ಲ ಹಾಕಿದ ಮೇಲೆ ನಾನು ಈಗ ಚಪಾತಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಈಗ ನಮ್ಮ ಮನೆಯವ್ರಿಗೆ ಹೇಗಿದೆ ಅಂತ ಟೇಸ್ಟ್ ಮಾಡೋದಕ್ಕೆ ಕೊಡೋಣ ಬನ್ನಿ, ಅವ್ರು ಏನು ಹೇಳ್ತಾರೆ ನೋಡೋಣ. ಹಿಂಗೆ ಇವತ್ತು ನಾನು ಸ್ಪೆಷಲ್ ರೆಸಿಪಿ ಮಾಡಿದ್ದೀನಿ ನಿನ್ಗೋಸ್ಕರ. ಅದು ಹೆಂಗಿದೆ ಅಂತ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಏನ್ ಮಾಡಿದ್ಯಾ? ಏನ್ ಮಾಡಿದ್ಯಾ? ಇದು ಎಗ್ ಕರಿ. ಎಗ್ ಕರಿನಾ? ಮತ್ತೆ ಮೆಂತ್ಯ ಚಪಾತಿ, ಎರಡು ಟೇಸ್ಟ್ ಮಾಡಿ ಹೇಳು ನೋಡೋಣ. ಇದು ಮಾಮೂಲು ಚಟ್ನಿ ಮಾಡ್ತಾ ಇರ್ತೀವಿ, ಇದು ಮಾತ್ರ ಫಸ್ಟ್ ಟೈಮ್ ನಾನು ಮಾಡಿರೋದು. ಹೆಂಗಿದೆ ಅಂತ ತಿಂದ್ಬಿಟ್ಟು ಟೇಸ್ಟ್ ಹೇಳು. ಓಕೆ, ನಿಂಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಹೌದಾ? ನಿಂಗೆ ಹೆಂಗಿದ್ರು ಮೊಟ್ಟೆ ಇಷ್ಟ ಅಲ್ವಾ? ಈ ತರ ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ. ಆ ಕಡೆ ಮಾತೇ ಬರ್ತಿಲ್ಲ. ಮಾತು ಬರ್ದಿರೋ ಅಷ್ಟೇ ಟೇಸ್ಟ್ ಆಗುತ್ತೆ. ನಿಜ ಸೂಪರ್ ಚೆನ್ನಾಗಿತ್ತು. ಅಂದ್ರೆ ಇದು ಬ್ಯಾಚುಲರ್ಸ್ ಮತ್ತೆ ಕ್ವಿಕ್ ಆಗಿ ಮಾಡ್ಕೊಬಹುದು. ಇದನ್ನ ಮನೆಗಾದ್ರೂ ಯಾವಾಗಾದ್ರೂ ನಮ್ಗೆ ಮೊಟ್ಟೆ ಒಂದೇ ತರ ತಿಂದು ಇದಾಗಿರುತ್ತಲ್ವಾ, ಯಾವ ಬೇರೆ ಡಿಫ್ರೆಂಟ್. ಇದು ಕೆಂಪು ಚಟ್ನಿ, ಬೆಳ್ಳುಳ್ಳಿ ಅದು ಹಾಕಿ ಕೊಟ್ಟಿರೋದು. ಹೌದಾ? ಬಹಳ ಚೆನ್ನಾಗಿತ್ತು. ಚೆನ್ನಾಯ್ತಾ? ಸೂಪರ್. ಇಷ್ಟ ಆಯ್ತಾ ನಿಮ್ಗೆ? ಸೂಪರ್ ಆಗಿತ್ತು. ನೀವ್ ಹೇಳು ವ್ಯೂವರ್ಸ್ಗೆ, ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ.
ಈ ವಿಡಿಯೋ ನೋಡೋ ಎಲ್ಲರೂ ಒಂದ್ಸರಿ ಟ್ರೈ ಮಾಡ್ರಿ ನೀವು ಮನೇಲಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನ 2 ದಿನದಲ್ಲಿ ನಮ್ ವೆಡ್ಡಿಂಗ್ ಆನಿವರ್ಸರಿ ಇದೆ. ಅಷ್ಟೊತ್ತಿಗೆ ನಮ್ಗೆ 1,000 ಜನ ಸಬ್ಸ್ಕ್ರೈಬ್ ಆಗ್ಲಿ ಅಂತ ಕೇಳ್ಕೊಂತೀವಿ. ಅದೇ ಗಿಫ್ಟ್ ಅವರು ನಮ್ಗೆ ಕೊಡೋದು. ಹೌದಾ? ಇನ್ನು 2 ದಿನ ಅಥವಾ 3 ದಿನ ಐತೆ. ಅಷ್ಟೊಳಗೆ 1000 ಸಬ್ಸ್ಕ್ರೈಬ್ ಆಗ್ಬಿಡಿ ಬೇಗ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ ಮಾಡಾಕ್ತಾ ಇರ್ತೀವಿ. ನೀವು ನೋಡಿದ್ರಲ್ವಾ ನಮ್ಮ ಮನೆಯವ್ರು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅವ್ರುನು. ಅಂದ್ರೆ ಇಷ್ಟಪಟ್ಟು ತಿಂದ್ರು, ಚೆನ್ನಾಗ್ ಮಾಡಿದ್ಯಾ ಅಂತ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಾ ಇರ್ತೀವಿ. ನಿಮ್ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಇನ್ 2 ದಿನದಲ್ಲಿ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ ಅಂತ ಹೇಳಿದ್ನಲ್ವಾ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. 1,000 ಫಾಲೋವರ್ಸ್ ಆಗ್ಲಿ ಅಂತ ಹೇಳಿ. ಇದೇ ರೀತಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.